ಉದ್ಘಾಟನೆ ಇದೆ ಇವತ್ತು. ಅವ್ರಿಗೆ ಎಲ್ಲ ಯಶಸ್ಸು, ಎಲ್ಲ ಕೀರ್ತಿ ಸಿಗಲಿ, ಹೆಚ್ಚಿನ ಸೇಲ್ಸ್ ಆಗಲಿ, ಹೆಚ್ಚಿನ ವ್ಯಾಪಾರ ಆಗಲಿ, ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರವಾಗಿರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಆಲ್ ದ ಬೆಸ್ಟ್ ಅಂತ ಹೇಳಿ ಬಂದಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಿ ಸ್ಟಾರ್ಟಪ್ ಕಂಪ್ನಿ ವೆಹಿಕಲ್ಸ್ ನೋಡೋದು ತುಂಬ ಚೆನ್ನಾಗಿದೆ. 45 ಲಕ್ಷದಿಂದ 6 ಲಕ್ಷ ರೂಪಾಯಿ ಗಾಡಿ ಅಂತ ಕೇಳಿದ್ರೆ ಬೈಕ್ ಇದೆ ಅಂತ ಸೊ ನೋಡುವ ಮೋಸ್ಟ್ ಆಫ್ ಟೂ ವೀಲರ್ಸ್ ಬೈಕ್ ರೈಡ್ಸ್ಗೆ ಲಾಂಗ್ ಡ್ರೈವ್ ಪ್ಲಸ್ ಐ ಆಲ್ಸೋ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್. ಈಗಿನ ಟ್ರೆಂಡ್ಗೆ ಅದು ಭಾಳ ಇಂಪಾರ್ಟೆಂಟ್ ಇದೆ. ಆಲ್ ದ ಬೆಸ್ಟ್ ಫಾರ್ ಮಿತ್ರ ವೆಂಚರ್ಸ್ ಸೇಲ್ಸ್ ಆಗಲಿ. ರೇಂಜು ರೇಂಜ್ 45 ರೇಂಜ್ ಇಲ್ಲ ರೇಂಜ್ ಎಲ್ಲ 130 ಅಷ್ಟು ಬೇಕಾಗುತ್ತೆ ಬ್ಯಾಕಲ್ ಮಾಡೋದಕ್ಕೆ. ಎಲ್ಲರೂ ನೋಡಿ ವೆಹಿಕಲ್ಸ್ ಟ್ರಯಲ್ ನೋಡಿ ಇಷ್ಟ ಮಾಡಿ ಇಟ್ಸ್ ಗುಡ್ ವೆಹಿಕಲ್. ಥ್ಯಾಂಕ್ ಯು. ಕೀರ್ತನ್ ಅವ್ರಿಗೆ ಮತ್ತು ಅವರ ಟೀಮ್ ಅವ್ರಿಗೆ ನಾನು ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯೂಶ್ವಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಅಂದರೆ ನಮ್ಮ ತಲೆ ಇರೋದು ಯಾವುದೋ ಒಂದು ಚಿಕ್ಕ ಮೊಪೆಡ್ ಟೈಪ್ಸ್ ಅಥವಾ ತುಂಬ ಪವರ್ ಇಲ್ದಿರೋದು, ಹೆಣ್ಮಕ್ಳು ಓಡಿಸೋದು, ಆ ಥರದ್ದು ಒಂದು ನೋಷನ್ನ ಬಿಟ್ಟು ಇವರು ಬೇರೆ ಬೇರೆ ರೀತಿಯ ಗಾಡಿಗಳನ್ನೇ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಇಟ್ಟಿದ್ದಾರೆ. ಆ್ಯಕ್ಚುಲಿ ನೀವು ನೋಡಿದ್ರೆ ಎಲ್ಲ ಸೂಪರ್ ಬೈಕ್ಸ್ ಥರ ಇರುತ್ತೆ. ಬೇಸಿಕಲಿ ಒಂದು ಫ್ಯಾಮಿಲಿಯವರಿಂದ ಹಿಡಿದು ಒಂದು ಯೂತ್ ಓರಿಯೆಂಟೆಡ್ ಆಗಿ ಎಲ್ಲರನ್ನೂ ತಲೆಯಲ್ಲಿ ಹಿಡ್ಕೊಂಡು ಮಾಡಿರೋದು ನನಗೆ ಆ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಸೊ ಇವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಬೈಕ್ ಯಾದರೂ ಫ್ರೀಯಾಗಿ ಕೊಡಲಿ ಅಂತ ಆಸೆನೂ ಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಇವಾಗ ಆಗ್ತಿರೋ ಪ್ರಕೃತಿ ವಿಕೋಪ, ಆಮೇಲೆ ಪರಿಸರ ಮಾಲಿನ್ಯ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿರೋದ್ರಲ್ಲಿ ಇದೆಲ್ಲ ನೋಡ್ತಿದ್ರೆ ಎಲ್ಲರೂ ಎಲೆಕ್ಟ್ರಿಕ್ ವೆಹಿಕಲಿಗೆ ಶಿಫ್ಟ್ ಆಗ್ತಾರೆ ಅಂತ ಅನ್ನಿಸ್ತಿದೆ. ಸೊ ಎಲೆಕ್ಟ್ರಿಕ್ ವೆಹಿಕಲ್ಲು ಸೌಂಡ್ ಇಲ್ಲ, ರಾತ್ರಿ ಮಲಗಿದಾಗ ನಾವು ಸೈಲೆಂಟಾಗಿ ನಿಲ್ಲಿಸ್ಬಿಟ್ಟು ಮನೆಯೊಳಗೆ ಹೋಗ್ಬೋದು. ನನ್ನ ಮಗ ಬಂದಿಲ್ವೋ ಏನೂ ಗೊತ್ತಾಗಲ್ಲ. ಅದರಲ್ಲೂ ಇವಾಗ ಸೂಪರ್ ಬೈಕ್ ರೇಂಜಿಗೆ ಇರೋವಂಥ ಆ ಸ್ಪೀಡಿಗೆ ಹೋಗೋವಂಥ ಎಲೆಕ್ಟ್ರಿಕ್ ವೆಹಿಕಲ್ಲು ಇದೆ ಇಲ್ಲಿ. ಸೊ ಹಾಗಾಗಿ ಕೀರ್ತನ್ ವೆಂಚರ್ಸ್ ಅವ್ರದ್ದು ಆಲ್ ದ ವೆರಿ ಬೆಸ್ಟ್. ನಮ್ಮ ಕಾಮಾಕ್ಷಿ ಪಾಳ್ಯ ಮೇನ್ ರೋಡಲ್ಲೇ ಇರೋದು ಶೋರೂಮು, ತುಂಬ ಚೆನ್ನಾಗಿದೆ. ಬನ್ನಿ ಎಲ್ಲರೂ ಬಂದು ನಿಮ್ಗೆ ಒಂದು ಒಳ್ಳೆ ಬಿಸ್ನೆಸ್ ಆಗಲಿ ಕೀರ್ತನ್. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಎಲ್ಲರೂ ಆದಷ್ಟು ಪರಿಸರನ ಉಳಿಸೋಣ. ಎಲ್ಲರೂ ಸ್ವಲ್ಪ ಕ್ಲೀನ್ಲಿನೆಸ್ಸು, ಪೊಲ್ಯೂಷನ್ ಎಲ್ಲ ಕಡಿಮೆ ಮಾಡೋಣ. ನಾವು ಉಳಿಬೇಕು ಅಂದರೆ ಅದೆಲ್ಲ ನಾವು ನೋಡ್ಕೋಬೇಕು. ಅಕ್ಕಪಕ್ಕದ ಪರಿಸರನೂ ನೋಡ್ಕೋಬೇಕು, ಅವಾಗಲೇ ಉಳಿಗಲ್ಲ. ನನಗೆ ಸೊ ಹಂಗಾಗಿ ಕೇರಳದಲ್ಲಿ ಏನು ನಡೀತಿದೆ ತುಂಬ ದುಃಖಕರ ಘಟನೆ. ಸೊ ಹಾಗಾಗಿ ಅದನ್ನು ತಡೆಯೋದಕ್ಕೆ ನಾವು ಇಂಥ ಸ್ಟೆಪ್ಸ್ನ ತೊಗೊಂಡ್ರೆ ನಮ್ಗೆ ತುಂಬ ಹೆಲ್ಪ್ಫುಲ್ ಆಗ್ಬೋದು. ಆಮೇಲೆ ಏನು ಲಿಥಿಯಂ ಅಯಾನ್ ಬ್ಯಾಟ್ರಿ ಇದೆ, ಅದು ತುಂಬ ಸೇಫ್ ಬ್ಯಾಟ್ರಿ. ಯಾವುದೋ ಬ್ಲಾಸ್ಟ್ ಆಗುತ್ತೆ ಅದೆಲ್ಲ ಯಾವುದೂ ಆಗಲ್ಲ. ಯಾಕಂದ್ರೆ ನಾನು ಮೆಕ್ಯಾನಿಕಲ್ ಇಂಜಿನಿಯರೇ. ನಾನು ಫೈನಲ್ ಇಯರ್ ಪ್ರಾಜೆಕ್ಟಲ್ಲಿ ಒಂದೇ ಒಂದು ವೀಲಲ್ಲಿ ಓಡೋವಂಥ ವೆಹಿಕಲ್ ಒಂದು ಮಾಡಿದ್ದೆ ಪ್ರಾಜೆಕ್ಟು. ನಮ್ಮ ಮನೇಲಿ ಕಂಡೀಷನ್ ಹಾಕಿರಿ, ಸಿನಿಮಾಗೆ ಬಿಡಬೇಕಂದ್ರೆ ಪ್ರಾಜೆಕ್ಟ್ ಚೆನ್ನಾಗಿ ಬರಬೇಕು ಅಂತ. ಇವಾಗ ಇವ್ರ ಕಾರ್ನು ಬರೀ 2 ವೀಲಲ್ಲಿ ಓಡಿಸೋದು. ಸೊ ಹಂಗಾಗಿ ಕೀರ್ತನ್ ವೆಂಚರ್ಸು ಮತ್ತು ಎಸ್ ಮೊಬಿಲಿಟಿ ಇಬ್ರಿಗೂ ಆಲ್ ದ ವೆರಿ ಬೆಸ್ಟ್. ಗುಡ್ ಲಕ್ ಬ್ರದರ್. ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಪ್ರಮೋಟ್ ಮಾಡಬೇಕು. ಈಗ ಆಗ್ತಾ ಇರೋ ಪೊಲ್ಯೂಷನ್ಸ್ಗೆ, ಏರ್ ಡೆನ್ಸಿಟಿಗೆ ತುಂಬ ಎಲೆಕ್ಟ್ರಿಕ್ ಅವಶ್ಯಕತೆ ಇದೆ. ಎಲೆಕ್ಟ್ರಿಕ್ ವೆಹಿಕಲ್ಸು ಪ್ಲಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂದರೆ ಜಸ್ಟ್ ಮೊಪೈಡ್ ವೆಹಿಕಲ್ಸ್ ಅಲ್ಲ, ಅದರಲ್ಲೂ ವೆರೈಟಿ ಆಫ್ ಬೈಕ್ಸ್ ಇದೆ. ಅದರಲ್ಲೂ ಸೂಪರ್ ಬೈಕ್ ಥರ ಕಾಣುವಂತಹ ಒಂದು ಬೈಕ್ಸ್ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಇಲ್ಲೇ ನೋಡ್ತಾ ಇದ್ದೀರಾ, ಇದು ತುಂಬ ಒಂದು ಸೂಪರ್ ಬೈಕ್ ಓಡಿಸ್ದಂಗೆ ಇರುತ್ತೆ ಎಲೆಕ್ಟ್ರಿಕ್ ಬೈಕ್ ಓಡಿಸ್ಬೇಕಾದ್ರೆ. ಸೊ ಆ್ಯಂಡ್ ಅಫ್ಕೋರ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ಟು ಕೀರ್ತನ್ ಆ್ಯಂಡ್ ಕೀರ್ತನ್ ವೆಂಚರ್ಸ್ ಫಾರ್ ದ ನ್ಯೂ ಶೋರೂಮ್. ಈ ಶೋರೂಮ್ ಬಂದು ಮಾಗಡಿ ರಸ್ತೆ, ಕಲಾಸಿಪಾಳ್ಯ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮುಂದೆನೇ ಬರುತ್ತೆ. ಸೊ ಕಾಮಾಕ್ಷಿ ಪಾಳ್ಯ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಕಟ್ ಮಾಡಿ, ಎಲ್ಲರೂ ಇದೊಂದು ಮಾತ್ರ ಕಟ್ ಮಾಡಲ್ಲ. ಸೊ ದಯವಿಟ್ಟು ಬನ್ನಿ ಶೋರೂಮ್ಗೆ, ಎಲೆಕ್ಟ್ರಿಕ್ ಬೈಕ್ಸ್ನ ಪ್ರಮೋಟ್ ಮಾಡಿ. ಥ್ಯಾಂಕ್ ಯು. ರಂಗನಾಥ್ ಅಂತ ಹೇಳಿ ಎಸ್ ಮೊಬಿಲಿಟಿ ಕಂಪ್ನಿ ಪರವಾಗಿ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ದಿನ ಏನು ಎಸ್ ಮೊಬಿಲಿಟಿ ಶೋರೂಮ್ಸ್ ಎಕ್ಸ್ಕ್ಲೂಸಿವ್ ಸ್ಟೋರ್ ಬೆಂಗಳೂರು ಸಿಟಿ ಲಾಂಚ್ ಆಗಿದೆ. ಅದರ ಪ್ರಯುಕ್ತ 2 ಸ್ಪೋರ್ಟ್ಸ್ ವೇರಿಯಂಟೆಡ್ ಈ ಬೈಕ್ಸ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದು ಬಂದು ರೈಸರ್ ಅಂತ ಹೇಳಿ ಮಾಡಲ್ಲು ಇಂಟ್ರಡ್ಯೂಸ್ ಮಾಡ್ತಾ ಇರೋದು. 8000 ಪವರ್ಸ್ ಬರುತ್ತೆ. ಸೊ 150 ಕಿಲೋಮೀಟರ್ ಸ್ಪೀಡ್ ಬರುತ್ತೆ, ಟಾಪ್ ಸ್ಪೀಡು. ಸೊ ರೇಂಜ್ ಬಂದು ಅಪ್ ಟು 300 ಕಿಲೋಮೀಟರ್ ಬರುತ್ತೆ. ಎಲ್ಲರಿಗೂ ಏನಿದೆ 150 ಕಿಲೋಮೀಟರ್ 100 ಕಿಲೋಮೀಟರ್ ಅನ್ನೋದಿದೆ ಈಗ ಯೂತ್ಸ್ ಮೈಂಡಲ್ಲಿ. ಅದಕ್ಕೆ ಹೇಳ್ತಾ ಇರೋದು, ಇದು ಅಪ್ ಟು 300 ಕಿಲೋಮೀಟ್ರ್ ಒನ್ ಟೈಮ್ ಚಾರ್ಜ್ ಮಾಡಿದ್ರೆ ಸೊ 300 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ. ಪ್ರೈಸ್ ಆನ್ವರ್ಡ್ಸ್ ಬಂದು
3,50,000ದಿಂದ ಪ್ರೈಸ್ ಆನ್ವರ್ಡ್ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ಥರ ಪರ್ಫಾರ್ಮೆನ್ಸ್ ಎಲ್ಲ ವೆಹಿಕಲ್ ಚೆನ್ನಾಗಿದೆ. ಸೊ ಇನ್ನೊಂದು ಮಾಡಲ್ ಅದು ಕಡೆ ಸ್ಪೋರ್ಟ್ಸ್ ಅಂತ ಇನ್ನೊಂದು ಫ್ರಂಟಲ್ಲಿದೆ, ಅದನ್ನು ನೋಡ್ಬೋದು ನೀವು. ಸೊ ಒಳ್ಳೆ ವೆಹಿಕಲ್ಸ್ ಇದೆ. ಬೆಂಗಳೂರು ಜನ ಏನಿದ್ದಾರೆ ಅವರು ಇಲ್ಲಿಂದ ಬುಕ್ಕಿಂಗ್ಸು ಮತ್ತು ವೆಹಿಕಲ್ ನೋಡ್ಬೋದು. ಟೆಸ್ಟ್ ಡ್ರೈವ್ ಬಂದು ಸೊ ಸೆಪ್ಟೆಂಬರ್ ಫಸ್ಟ್ ವೀಕಿಂದ ಟೆಸ್ಟ್ ಡ್ರೈವ್ ಅವೈಲೇಬಲ್ ಇರುತ್ತೆ. ಸೆಪ್ಟೆಂಬರ್ ಫಸ್ಟ್ ವೀಕಿಂದ ಟೆಸ್ಟ್ ಡ್ರೈವ್ ನೋಡಿ ಬುಕ್ಕಿಂಗ್ ಸ್ಟಾರ್ಟ್ ಮಾಡ್ಬೋದು ಇಲ್ಲಿ ಬೆಂಗಳೂರು ಗ್ರಾಹಕರು ಏನಿದ್ದಾರೆ. ಸೊ ವೆಹಿಕಲ್ ತುಂಬ ಚೆನ್ನಾಗಿದೆ, ಬಂದು ನೋಡಿ. ಯಾವುದು ಸೊ ಇದು ಸ್ಪೋರ್ಟ್ಸ್ ಬೈಕ್ ಬಂದು 3,50,000 ಆನ್ವರ್ಡ್ಸ್ ಇದೆ ಪ್ರೈಸಿಂಗು. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು 5 ಲಕ್ಷದವರೆಗೂ ಪ್ರೈಸಿಂಗ್ ವೆಹಿಕಲ್ ಇಲ್ಲಿ ಅವೈಲೇಬಲ್ ಇರುತ್ತೆ. ಮೊಪೆಡ್ ಇದು ಪ್ರೈಸ್ ಸೊ ಮೊಪೆಡ್ ಬಂದು ಎಕ್ಸ್ಪೆಷಲಿ ಬರೀ ಬೆಂಗಳೂರು ಸಿಟಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಸೊ 44,000 ಇಲ್ಲಿಂದ ಸ್ಟಾರ್ಟಿಂಗ್ ಕೊಡ್ತಾ ಇದ್ದಾರೆ. ಬೆಂಗಳೂರು ಸಿಟಿಗೆ ಮಾತ್ರ ಇದು ಪ್ರೈಸ್ ಅಪ್ಲಿಕೇಬಲ್ ಇದೆ. ಬೆಂಗಳೂರಲ್ಲಿ ಯಾರು ವೆಹಿಕಲ್ಸ್ ಯೂಸರ್ಸ್ ಇದ್ದಾರೆ ಅವ್ರು ತೊಗೊಬೋದು. ಈಗ ಸಣ್ಣ ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೆ ಬರೋದಕ್ಕೆ DL ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇದೆಲ್ಲ ಅವಶ್ಯಕತೆ ಇಲ್ಲ. ಈಗ ಏನಾಗುತ್ತೆ ಅಂದರೆ ಮಕ್ಕಳು DL ಇರೋದಿಲ್ಲ, ಫಾದರ್ಗಳು ಗಾಡಿ ತೊಗೊಂಡೋಗ್ತಾರೆ, ಅಪ್ಪ ಅಮ್ಮ ಗಾಡಿನ, ಕೇಸ್ ಎಲ್ಲ ಅವ್ರ ಮೇಲೆ ಬೀಳುತ್ತೆ. ವಿತೌಟ್ DL ಮತ್ತು ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಪ್ಲೇಟ್ ಎರಡೂ ಅವಶ್ಯಕತೆ ಇಲ್ಲ. ಲೋ ಸ್ಪೀಡ್ ವೆಹಿಕಲ್ ಇದೆ, ಅದು 45,000ದಿಂದ ಪ್ರೈಸಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಅದು ವೆಹಿಕಲ್ ಬೈ ಮಾಡ್ಬೋದು. 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ರೈಡ್ ಮಾಡ್ತೀವಿ ಅಂದರೆ ಸೊ ಪೆಟ್ರೋಲ್ ವೆಹಿಕಲ್ ತೊಗೊಂಡು ಓಡಾಡೋ ಅವಶ್ಯಕತೆ ಇಲ್ಲ. ಸೊ ಹಂಗಾಗಿ ಮೊಪೆಡ್ ವೆಹಿಕಲ್ ಕಡಿಮೆ ಪ್ರೈಸಿಂದ ಇದೆ, ಅದು ವೆಹಿಕಲ್ ಬೈ ಮಾಡ್ಬೋದು. 45,000 ಈಗ ಆಲ್ರೆಡಿ ಬಿಲ್ಲಿಂಗ್ ಇದೆ. ಸೊ ಬೈ ಮಾಡ್ಬೋದು ಕಸ್ಟಮರ್ಸ್, ಇವತ್ತಿಂದಲೇ ಬಿಲ್ಲಿಂಗ್ ಸಿಗ್ತಾ ಇದೆ. ಸೊ ಮೇ ಬಿ ಇದು ಲಾಂಚಿಂಗ್ ಪ್ರೈಸ್ ಅಷ್ಟೇ ಇರುತ್ತೆ. ಸೊ ಕಂಟಿನ್ಯೂಷನ್ ಪ್ರೈಸ್ ಗೊತ್ತಿಲ್ಲ ಇದು. ಸೊ ಎಲ್ಲಿವರೆಗೂ ಕಂಪ್ನಿ ಕಂಟಿನ್ಯೂ ಮಾಡುತ್ತೆ, ಯಾವಾಗ ಡಿಸ್ಕಂಟಿನ್ಯೂ ಮಾಡುತ್ತೆ ಅಂತ ಗೊತ್ತಿಲ್ಲ. ಆದಷ್ಟು ಇವತ್ತು ನಾಳೆಯಲ್ಲಿರೋರು ಯಾರು ಇರ್ತಾರೆ ಅವ್ರು ತೊಗೊಬೋದು. ಮೇ ಬಿ ನಾಳೆ ಸಂಜೆ ಈವ್ನಿಂಗ್ವರೆಗೂ ಎಕ್ಸ್ಟೆಂಡ್ ಮಾಡ್ತಾರೆ ಪ್ರೈಸು. ನಾಳೆ ಈವ್ನಿಂಗ್ವರೆಗೂ ವೆಹಿಕಲ್ ಬಂದು ಬೈ ಮಾಡ್ಬೋದು. ಸೊ ಅದು ಕಡೆ ವೆಹಿಕಲ್ಸು 44,000 45,000 ಏನು ಹೇಳಿದ್ದಾರೆ ಅದು ಕಡೆ ಇದೆ, ಅದನ್ನು ವೆಹಿಕಲ್ ನೀವು ನೋಡ್ಬೋದು. ಸೊ ಇನ್ನೊಂದು ಬೈಕ್ ಬಂದು ಆನ್ವರ್ಡ್ಸ್ 2.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಸ್ಪೋರ್ಟ್ಸ್ ಬೈಕು ಫ್ರಂಟಲ್ಲಿದೆ, ರೆಡ್ ಬ್ಲ್ಯಾಕ್, ಅದನ್ನು ನೀವು ನೋಡ್ಬೋದು. ಸೊ ಹೈ ಸ್ಪೀಡ್ ವೆಹಿಕಲ್ ಬಂದು 1,15,000ದಿಂದ ಸ್ಟಾರ್ಟ್ ಆಗುತ್ತೆ. ಅಪ್ ಟು 250 ಕಿಲೋಮೀಟ್ರ್ ರೇಂಜ್ ಇದೆ. 250 ಕಿಲೋಮೀಟ್ರ್ ಒನ್ ಟೈಮ್ ಚಾರ್ಜ್ ಮಾಡಿದ್ರೆ ರೇಂಜ್ ಬರುತ್ತೆ. ಇದು ಪ್ರೈಸ್ ಆನ್ವರ್ಡ್ಸ್ ಬಂದು 1,15,000ದಿಂದ ಸ್ಟಾರ್ಟ್ ಆಗುತ್ತೆ. ನಮಸ್ಕಾರ, ನಾನು ಶಿವಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತೊಂದು ಭಾಳ ಖುಷಿ ದಿನ ಅಂತಲೇ ಹೇಳ್ಬೋದು. ನಮ್ಮ ಮೊಬೈಲಿಟಿ ರಂಗನಾಥ್ ಅವರು ತುಂಬ ವರ್ಷಗಳ ಶ್ರಮದಿಂದ ಒಂದು ಭಾರತಕ್ಕೆ ಬೇಕಾದಂಥ EV ವೆಹಿಕಲ್ನ, ಅಂದರೆ ಭಾರತಕ್ಕೆ ಸೂಟ್ ಆಗೋವಂಥ ಒಂದು EV ವೆಹಿಕಲ್ನ ಅವರು ತಯಾರು ಮಾಡಿ ಕರ್ನಾಟಕಕ್ಕೆ ಫಸ್ಟ್ ಲಾಂಚ್ ಮಾಡ್ತಾ ಇದ್ದಾರೆ. ಅವರು ನಮ್ಮ ಕನ್ನಡಿಗರು ಅಂತ ಹೇಳೋದು ಭಾಳ ಹೆಮ್ಮೆಯ ವಿಚಾರ. ಈಗ ಫಸ್ಟ್ ಫ್ರಾಂಚೈಸಿ ಅವ್ರದ್ದೇನಿದೆ ಅದನ್ನು ಕೀರ್ತನಾ ವೆಂಚರ್ಸ್, ಕೀರ್ತನ್ ಗೌಡ ಅವರು ಮತ್ತು ಆನಂದ್ ಸರು ಇದನ್ನು ಫಸ್ಟ್ ಫ್ರಾಂಚೈಸಿ ತೊಗೊಂಡು ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ. ಇಂಡಿಯನ್ ರೋಡ್ಸ್ಗೆ ಹೇಳಿ ಮಾಡಿಸೋಂಥ ವೆಹಿಕಲ್ನ ಅವರು ಬಿಟ್ಟಿದ್ದಾರೆ. ನಾನು ಕೂಡ ಒಂದು ವೆಹಿಕಲ್ನ ಇಲ್ಲಿ ತೊಗೊಂಡಿದ್ದೀನಿ, ಟೆಸ್ಟ್ ಮಾಡಿದ್ದೀನಿ. ಭಾಳ ಅದ್ಭುತವಾಗಿದೆ. ಫೀಚರ್ಸ್ ಇರ್ಬೋದು, ಜನಕ್ಕೆ ಬೇಕಾದಂಥ ಈಸಿ ಅಂತ ಏನು ಹೇಳ್ಬೋದು, ಮಹಿಳೆಯರಿಂದ ಏಜ್ ಆಗೋದವ್ರಿಗೂ ಕೂಡ ಈ ವೆಹಿಕಲ್ನ ಬಳಸ್ಬೋದು. ಮತ್ತು ಅಫೋರ್ಡಬಲ್ ಪ್ರೈಸಲ್ಲಿ ಕೊಡ್ತಾ ಇರೋದು ಭಾಳ ದೊಡ್ಡ ವಿಚಾರ ಇದು. ಸೊ ಈ ಪ್ರೈಸಿಂಗು ನನ್ನ ಪ್ರಕಾರ ಇಂಡಿಯಾದಲ್ಲಿ ಯಾರೂ ಕೂಡ ಮ್ಯಾಚ್ ಮಾಡೋಕ್ಕಾಗ್ತಾಯಿಲ್ಲ. ಅವ್ರ ಉದ್ದೇಶ ಅಷ್ಟೇ, ಪ್ರತಿ ಜನರದ್ದು ಏನು ಪೆಟ್ರೋಲ್ ನಾವು ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ ಅದನ್ನೆಲ್ಲ ಕಡಿಮೆ ಮಾಡೋ ಉದ್ದೇಶದಿಂದ ಈ ಥರ ವೆಹಿಕಲ್ನ ತಂದಿದ್ದೀವಿ ಅಂತ ಅವ್ರು ಹೇಳ್ತಾ ಇರ್ತಾರೆ. ಸೊ ಖಂಡಿತ ಇದನ್ನು ತೊಗೊಂಡವ್ರಿಗೆ ಉಳಿತಾಯ ಜೊತೆಗೆ ಒಂದು ಕಂಫರ್ಟ್ ರೈಡ್ ಕೂಡ ಸಿಗುತ್ತೆ. ನಾನು ಬಳಸ್ತಾ ಇದ್ದೀನಿ, ನೀವೆಲ್ಲ ಬಳಸಿ. ಮೊಬೈಲಿಟಿ ಸಂಸ್ಥೆಗೆ, ಕೀರ್ತನಾ ವೆಂಚರ್ಸ್ಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ. ನಮಸ್ಕಾರ.